ನಾನು ಪ್ರೊಬೇಷನರ್ ಇದ್ದಾಗ, ನಾನು ಆವಾಗ ಎಷ್ಟೂ ಆಗಿರಲಿಲ್ಲ, ಬರೀ ಪ್ರೊಬೇಷನರ್ ಪೀರಿಯಡ್ನಲ್ಲಿ ನನಗೆ ಎಲ್ಲ ಥರದ ಡ್ಯೂಟಿ ಕೊಡ್ತಾರೆ. ನಮಗೆ ಟ್ರೈನಿಂಗ್ಗೆ ಸೆಂಟ್ರಿ ಡ್ಯೂಟಿ, ಸ್ಟೇಷನಲ್ಲಿ ಸೆಂಟ್ರಿ ಡ್ಯೂಟಿ ಮಾಡಬೇಕು, ಬೀಟ್ ಡ್ಯೂಟಿ ಮಾಡಬೇಕು, ಸಮ್ಮನ್ಸ್ ಡ್ಯೂಟಿ ಮಾಡಬೇಕು, ಕೋರ್ಟ್ ಡ್ಯೂಟಿ ಮಾಡಬೇಕು, ರೈಟರ್ ಎಲ್ಲ ಡ್ಯೂಟಿ ಕೊಡ್ತಾರೆ. ಆ ಸಂದರ್ಭ ನನಗೆ ಒಂದು ಪಿಟಿಷನ್ ಎನ್ಕ್ವೈರಿ ಡ್ಯೂಟಿ ಇತ್ತು ಮಂಗಳೂರಿನಲ್ಲಿ. ಆ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಒಂದು ಊರಿಗೆ ಹೋಗಿ ಅಲ್ಲಿ ಪಿಟಿಷನ್ ಅಲ್ಲಿ ಎನ್ಕ್ವೈರಿ ಮಾಡಿ ಅವ್ರ ಕೇಳಿಕೊಂಡು ಮತ್ತೆ ವರದಿ ಕೊಡಬೇಕು ಅಂತ. ಸೊ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಮತ್ತು ನಾನು ಇಬ್ಬರು ಜೊತೆಗೆ ಪಿಟಿಷನ್ ಎನ್ಕ್ವೈರಿಗೆ ಹೋಗಿದ್ದೀವಿ. ಊರಿಗೆ ನಡ್ಕೊಂಡು ಹೋಗಿದ್ದೀವಿ, ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಪಿಟಿಷನ್ ಎನ್ಕ್ವೈರಿ ಮಾಡಿದ್ದೀವಿ. ಪಿಟಿಷನ್ ಅಂದರೆ ಅದರಲ್ಲಿ ಬೇಕಾದಷ್ಟು ವಿಟ್ನೆಸ್ಗಳು ಇದ್ದರು, ಬಟ್ ಪಿಟಿಷನ್ ಕೊಟ್ಟಿದ್ರು ಒಬ್ಬರು ಹೆಂಗಸರು, ಸ್ವಲ್ಪ ಮುದುಕಿ ಥರನೇ ಇದ್ದರು, ವಯಸ್ಸಾಗಿತ್ತು ಅವ್ರಿಗೆ. ಅವ್ರ ಹತ್ರ ಕೇಳ್ತೀವಿ, ಅಮ್ಮ ಏನು ಯಾಕೆ ಪಿಟಿಷನ್ ಕೊಟ್ಟಿದ್ರಿ, ಏನು ತೊಂದರೆ ಇತ್ತು ಬಗ್ಗೆ ಅವ್ರ ಕೇಳಿದ ನಂತರ ನಾ ವಾಪಸ್ ಹೋಗಲಿಕ್ಕೆ ರೆಡಿ ಆಗುವಾಗ ಪಾಪ ಅವರು ತಮ್ಮ ಸೀರೆಯಿಂದ ಒಂದೇನು ತಗೊಂಡು ನನಗೆ ಕೊಡಲಿಕ್ಕೆ ಮಾಡಿದರು. ನನಗೆ ಗೊತ್ತಾಗಲಿಲ್ಲ ಏನು, ಬಟ್ ಹೆಡ್ ಕಾನ್ಸ್ಟೇಬಲ್ ಗೊತ್ತಿತ್ತು ಏನಂತ. ಅವರು ಇಮಿಡಿಯೇಟ್ ಆಗಿ ಅವ್ರಿಗೆ ದಬಾಯಿಸ್ಬಿಟ್ಟು ಜೋರಾಗಿ ನಿಮ್ಗೆ ಗೊತ್ತಿಲ್ಲ ಯಾರು ಅಂತ ಹೇಳಿದ್ರು. ಅವರು ಬಹುಶಃ 5 ರೂಪಾಯಿ ಕೊಡ್ಲಿಕ್ಕೆ ಪಾಪ ಮುದುಕಿ ಪ್ರಯತ್ನ ಪಡ್ತಾ ಇದ್ರು. ಅದು ಬಿಟ್ಟರೆ ಯಾವುದು ಆ ಮಟ್ಟಕ್ಕೇನೆ ದೇವರ ದಯದಿಂದ ಯಾರು ಹೋಗಲಿಲ್ಲ, ಹೋಗಬಾರ್ದು. ಯಾಕಂದರೆ ಇದು ಸರಿನೇ ಇಲ್ಲ. ಒಂದೇ ವರ್ಷನಲ್ಲಿ 3 ಸರಿ ಟ್ರಾನ್ಸ್ಫರ್ ಆಗೋದು, ಅದು ಬೇಕಾದಷ್ಟು 100 ಕೇಸ್ಗಳು ಇತ್ತು. 100 ಕೇಸ್ಗಳು ಒಂದೇ ವರ್ಷದಲ್ಲಿ 3 ಟ್ರಾನ್ಸ್ಫರ್, 4 ಟ್ರಾನ್ಸ್ಫರ್ ಆ ಥರ ನಡ್ತಾ ಇತ್ತು. ಬೋರ್ಡ್ ಆದ ನಂತರ ಆ ಥರ ಇಲ್ಲ. 100 ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ. ಅದರಲ್ಲಿ ಈ ಥರ ಅದು ಟ್ರಾನ್ಸ್ಫರ್ 3 ತಿಂಗಳಾಯಿತು, 4 ತಿಂಗಳು ಆ ಥರ ಟ್ರಾನ್ಸ್ಫರ್ ಬಹುಶಃ ಯಾವುದೂ ಇಲ್ಲ. ಏನು ವಿಶೇಷವಾದ ಕಂಪ್ಲೇಂಟ್ ಇದ್ದಷ್ಟು ಸಾಕಷ್ಟು ಇದು. ಬಟ್ ಇದು ಕೂಡ ನಾನು ಹೇಳಲೇಬೇಕು, ಇದು ಕೂಡ ಹೇಗೆ ಸಾಧ್ಯವಾಯಿತು ಅಂದರೆ ನಮ್ಮ ರಾಜಕೀಯ ಮುಖಂಡರು ಒಪ್ಕೊಂಡ್ರು, ಅದಕ್ಕೋಸ್ಕರ ಆಯಿತು. ಇಲ್ಲಾಂದ್ರೆ ಇನ್ನು ಹೇಳ್ತಾರೆ ರಿಪೋರ್ಟ್ ಕೊಡ್ತಾರೆ, ಅವರು ಮಾಡ್ತಾ ಹೋಗಬಹುದತ್ತಲ್ಲ. ಬಟ್ ಅವರು ಒಪ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇಲ್ಲಿವರೆಗೆ ಇದು ಮಾಡಲಿಕ್ಕೆ ಆಗಿದೆ. ಅದು ಬಟ್ ಈಗ ಮುಂದಕ್ಕೆ ಇರುತ್ತೆ ಇಲ್ಲವೋ ಅಂತ ನನಗೆ ಹೇಳಲಿಕ್ಕೆ ಆಗಲ್ಲ ಅದು. ಬಟ್ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಮತ್ತಿನ್ನೂ ಇತ್ತು. ಈಗ ಅದು ವಾಪಸ್ ತಗೋದು ಬಹುಶಃ ಕಷ್ಟ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಬಟ್ ಏನೇ ನಾನು ಪ್ಲಾನ್ ಮಾಡಿದೆ, ಈ ಥರ ಹೊಸ ಬೀಟ್ ಸಿಸ್ಟಮ್ ಒಂದು ಮಾಡಬೇಕು ಆಗಿದೆ ನೋಡಿ. ಬಹಳ ಚೆನ್ನಾಗಿ ನಡೀತಾ ಇದೆ. ಹೊಸ ಬೀಟ್ ಸಿಸ್ಟಮ್ ಪ್ರಕಾರ ನಮ್ಮವರು ಬೇರೆ ಬೇರೆ ಕಡೆ ಕೆಲಸ ಆ ಪದ್ಧತಿಯಿಂದ ನೋಡಿ. ಕೆಲವು ಕಡೆ ಲಾ ಆ್ಯಂಡ್ ಆರ್ಡರ್ ಇದು ಬಹಳ ಕೋಪಕ್ಕೆ ಹೋಗಬಹುದಿತ್ತು, ಆದರೆ ಈ ಪದ್ಧತಿಯಿಂದ ಜನರ ಸಹಾಯ ತಗೊಂಡು ಅಲ್ಲಿಗೆ ಸಮಾಧಾನ ಮಾಡಿದ್ದಾರೆ. ಆ ಥರ ಬೇಕಾದಷ್ಟು ಕಡೆ ನಡೆದಿದೆ. ಬಹುಶಃ ಅದು ಪಬ್ಲಿಸಿಟಿ ಸಿಗಲ್ಲ ಅದಕ್ಕೆ, ಬಟ್ ಆ ಥರ ಬೀಟ್ ಸಿಸ್ಟಮ್ ಆಗಲಿ, ಇದು ವೀಕ್ಲಿ ಆಫ್ 50 ರೂಪಾಯಿಂದ ಇದಕ್ಕೆ ಬರಬೇಕು. ಪ್ರಮೋಷನ್, ನಮ್ಮ ಕಾನ್ಸ್ಟೇಬಲ್ಗಳಿಗೆ ಪ್ರಮೋಷನ್ ಸಿಗ್ತಾ ಇರಲಿಲ್ಲ, ಅದು ಆಗಿದೆ. ಹೆಡ್ ಕಾನ್ಸ್ಟೇಬಲ್ ಅಂತ ASI, ಅದು ಕೂಡ ಒಂದು 1000ಕ್ಕಿಂತ ಹೆಚ್ಚು ಈಗ ASI ಹುದ್ದೆಗಳು ಈಗ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ. ಮತ್ತು ನಮ್ಮ ಕಲ್ಯಾಣ ನಿಧಿ ಮುಂಚೆ ನಮಗೆ 50 ಲಕ್ಷ ಸಿಗ್ತಾ ಇತ್ತು, 1 ಕೋಟಿಗೆ ಮಾಡಬೇಕು ಅಂತ ನಮ್ಮ ಅದು ಇತ್ತು, ಅದು ಕೂಡ ಆಗಿದೆ. ನಮಗೆ ಬಹುಶಃ ಬೇರೆ ಕಡೆ ಇದೆ, ನನಗೆ ಸ್ವಲ್ಪ ಸಂಶಯ ಇದೆ. ತನಿಖೆಗೋಸ್ಕರ ಯಾರ ಅಧಿಕಾರಿಗಳು, ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಕೂಡ ನೀವು ಫ್ಲೈಟ್ನಲ್ಲಿ ಹೋಗಬಹುದು ಅಂತ ಕೊಡ್ಲಿಕ್ಕೆ ನನಗೆ ಅಧಿಕಾರ ಸರ್ಕಾರ ಕೊಟ್ಟಿದ್ದಾರೆ. ಅದು ಬೇರೆ ಕಡೆ ಬಹುಶಃ ಎಲ್ಲಿ ಇಲ್ಲ ಆ ಥರ ಅಧಿಕಾರ. ಸೊ ಈ ಥರ ಅದು ನಾನು ಏನೇನು ಪ್ಲಾನ್ ಮಾಡಿದೆ ಅದು ಬಹಳಷ್ಟು, ಬಟ್ ಕೆಲವು ಆಗಲಿಲ್ಲ. ಒಂದು ಹೊಸ ಪೊಲೀಸ್ ಆ್ಯಕ್ಟ್ ಬರಬೇಕಿತ್ತು, ಅದು ಡ್ರಾಫ್ಟ್ ಕೊಡಲಾಗಿದೆ, ಬಟ್ ಇನ್ನೂವರೆಗೆ ನನ್ನ ಕೈಯಿಂದ ಅದು ಮುಂದಕ್ಕೆ ಆಗಲಿಲ್ಲ. ಯಾಕಂದ್ರೆ ಅಸೆಂಬ್ಲಿಗೆ ಬರಬೇಕು, ಅದು ಇಂಟ್ರೊಡ್ಯೂಸ್ ಆಗಬೇಕು. ಮತ್ತು ಇನ್ನೊಂದು ಏನಾಗಲಿ ಅಂದರೆ KSRP-ನಲ್ಲಿ ಪ್ರಮೋಷನ್ ಬಗ್ಗೆ ನಾನು ಹೇಳಿದಿನಲ್ಲ, ಅದು ಅವರಿಗೆ ಇದು ಅನ್ವಯಿಸೋದಿಲ್ಲ. ಅವ್ರಿಗೆ ಸೆಪರೇಟ್ ಆಗಿ ಒಂದು ಸ್ಕೀಮ್ ಇತ್ತು, ಮತ್ತೆ ಅವರದ್ದು ರಿಆರ್ಗನೈಸೇಷನ್ ಇತ್ತು. ಕಾರ್ಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್, ನೇಮಕಾತಿ ರೂಲ್ಸ್ಗಳು ಬದಲಾವಣೆಗೆ ಒಂದು ಮಸೂದೆ ಇತ್ತು. ಅದು ನನ್ನ ಕೈಯಿಂದ ಮಾಡಲಿಕ್ಕೆ ಇನ್ನುವರೆಗೆ ಆಗಲಿಲ್ಲ. ಸೊ ನನಗೆ ಸಂತೋಷ ಇದೆ, ಬಹಳ ಸಂತೋಷ ಇದೆ ಈ ಥರ ನಡೆದಿದೆ. ಮುಂದೆ ನಮ್ಮದು ಏನು ಪ್ಲಾನ್, ಏನು ಪ್ಲಾನ್ ಇಲ್ಲ ನಮ್ಮದು. ರಿಟೈರ್ಮೆಂಟ್ ಆಗಲಿ, ವಾಟ್ ಎವರ್, ನಂದು ಯಾವುದು ಪ್ಲಾನ್ ಮಾಡಲಿ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಆ ಥರದ್ದೇನು ಪ್ಲಾನ್ ಇಲ್ಲ. ಬಟ್ ನಮ್ಮ ಸಹೋದರಗಳಿಗೆ ಎಲ್ಲರಿಗೆ, ಕಾನ್ಸ್ಟೇಬಲಿಂದ ಹಿಡಿದು ನಮ್ಮ ಹಿರಿಯ ಅಧಿಕಾರಿ ADG DGವರೆಗೆ ನಾನು ಒಂದೇ ಮಾತು ಹೇಳ್ಬೋದು,
ಹೇಳಿ ಬಯಸ್ತೇನೆ. ಕರ್ನಾಟಕದ ಜನರು ಬಹಳ ಲೋ ಅಬೈಡಿಂಗ್ ಇದ್ದಾರೆ. ಎಲ್ಲ ಕಡೆ ನೋಡಿದರೆ ನಾವು ಕೂಡ ಬಹಳ ಇನ್ನೂ ಹೆಚ್ಚು ಜನಪರ ಮನೋಭಾವದಿಂದ ಕೆಲಸ ಮಾಡಿ ಕರ್ನಾಟಕ ಪೊಲೀಸ್ ನಿಜವಾಗಲೂ, ಯಾಕಂದರೆ ಪ್ರಸ್ತುತ ಬಹುಶಃ ರಾಜಸ್ಥಾನ ಅವರು ಹೇಳ್ತಾರೆ ನಾವು ನಂಬರ್ 1, ತಮಿಳುನಾಡು ಅವರು ಹೇಳ್ತಾರೆ ನಾವು ನಂಬರ್ 1 ಪೊಲೀಸ್. ಬಟ್ ನಿಜವಾಗಲೂ ಜನರು ಹೇಳಬೇಕು ಮತ್ತು ಬೇರೆಯವರು ಹೇಳಬೇಕು, ಬೇರೆ ರಾಜ್ಯವರು ಹೇಳಬೇಕು, ಹೌದು ಕರ್ನಾಟಕ ಪೊಲೀಸ್ ನಂಬರ್ 1 ಪೊಲೀಸ್ ಅಂತ ಹೇಳಲಿಕ್ಕೆ. ಆ ನಂಬರ್ 1 ಪೊಲೀಸ್ ಯಾವುದಲ್ಲಿ? ಇದು ಜನಪರ ಆ ರೀತಿಯಿಂದ, ಆ ಮನೋವಾದದಿಂದ ಕೆಲಸ ಅಲ್ಲಿ ನಡ್ತಾ ಇದೆ. ಜನರಲ್ಲಿ ಮತ್ತು ಪೊಲೀಸ್ಗೆ ಯಾವುದೋ ಒಂದು ವ್ಯಮನಸ್ಸಿಲ್ಲ ಮತ್ತು ಬಹಳ ಒಳ್ಳೆಯ ಸೌಹಾರ್ದತೆ ಇದೆ, ಅವ್ರಿಗೆ ಕೋಆಪರೇಷನ್ ಸಿಗ್ತಾ ಇದೆ. ಆ ಥರದ ಒಂದು ಇನ್ನೂ ಬಹಳ ಒಳ್ಳೆಯ ವಾತಾವರಣ ಇಲ್ಲಿ ಸೃಜಿಸಲಿಕ್ಕೆ ಸಾಧ್ಯ ಮತ್ತು ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ಜನರಿಗೆ ನಾನು ಅಷ್ಟೇ ಹೇಳ್ಬೋದು, ಇದು 34 ವರ್ಷ ನಿಜವಾಗಲೂ ಅಷ್ಟೊಂದು ಸ್ನೇಹ ಪ್ರೀತಿ ಮತ್ತು ಅದು ನನಗೆ ಸಿಕ್ಕಿದೆ ಇಲ್ಲಿ ಜನರಿಂದ. ಅದು ಬಹುಶಃ ನನಗೆ ಉತ್ತರ ಪ್ರದೇಶನಲ್ಲಿ ಸಿಗ್ತಾ ಇತ್ತು, ನನಗೆ ಭಾಳ ಡೌಟ್ ಇದೆ. ನಾನು ಆಭಾರಿಯಾಗಿದ್ದೇನೆ ಜನರಿಗೆ ಮತ್ತು ನಾನು ಎಲ್ಲರಿಗೆ ವಂದನೆಗಳು ಕೂಡ ನಾನು ಅರ್ಪಿಸ್ತೇನೆ. ನನಗೆ ಈ ಥರ ನೋಡ್ಕೊಂಡಿದ್ದಾರೆ ಅಂತ ನನಗೆ ಬಹಳ ಸಂತೋಷ.